JDSನವ್ರಿಗೆ ಕೇಳಬೇಕು ನಾನು, ಅಶ್ವಿನ್ ಅವರೇ, ಕುಮಾರಸ್ವಾಮಿ ಅವ್ರಿಗೆ ಇನ್ವಿಟೇಷನ್ ಬಂದಿದೆ ಅಂದಮೇಲೆ ಅವ್ರಿಗೆ ಸ್ವಲ್ಪ ಜೋಶ್ ಜಾಸ್ತಿ ಬಂದಿದೆ, ಹೇಳೋಕ್ಕೆ ಸುಲಭ ಆಗ್ಬಿಡುತ್ತೆ, ಹೇಳ್ಬಿಡ್ತೀರಾ. ಪಾಪ ಅವ್ರಿಗೆ ಇನ್ವಿಟೇಷನ್ ಬಂದಿಲ್ಲ, ಅದಕ್ಕೆ ಬೇಸರ ಇದೆಯಪ್ಪ ಅವರಿಗೆ. ಆ ಬೇಸರವನ್ನು ವ್ಯಕ್ತಪಡಿಸಬಾರ್ದು ಅಂತಂದ್ರೆ ಹೆಂಗೆ ಸರ್? ಇದನ್ನು BJP ಪಕ್ಷದವ್ರು ಕೊಟ್ಟಿರೋದಲ್ಲ. ಶ್ರೀರಾಮ ಟ್ರಸ್ಟ್ನ ಏನು ಸಿಬ್ಬಂದಿಯವರು ಇದ್ದಾರೆ, ಅವರು ಒಂದು ಕುಮಾರಣ್ಣ ಅವರು ಮತ್ತು ಪೂಜ್ಯ ದೇವೇಗೌಡರು ಕೊಟ್ಟಿರೋದು. ನಾವು ಪಕ್ಷದ ವತಿಯಿಂದ ನಾವು ತುಂಬ ಆಭಾರಿಯಾಗಿರ್ತೀವಿ ಸರ್. ಅದು ಒಂದು ಭಾಗ. ಕಾಂಗ್ರೆಸ್ ಅವರು ಎಲ್ಲಿ ಸರ್ ಒಂದು ನೈತಿಕತೆ, ಒಂದು ದೈವ ನಂಬಿಕೆ ಎಲ್ಲಿ ಉಳಿಸ್ಕೊಂಡಿದ್ದಾರೆ? ಪುನಃ ಒಂದು ತಿಂಗಳಿಂದೆ ಶಿವಕುಮಾರ್ ಅವರು ಸರ್ ಉತ್ತರ ಕೊಡ್ತೀನಿ ಸರ್. 1.5 ತಿಂಗಳಿಂದ ಒಂದು ಪಾರ್ಲಿಮೆಂಟ್ ಉದ್ಘಾಟನೆ ಆಗುತ್ತೆ. ಓಕೆ, ಎಷ್ಟು ಒಂದು ಕೇವಲವಾಗಿ ಒಂದು ಮಾಧ್ಯಮಗಳ ಹತ್ರ ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ ಅಂತ ಅಂದರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ. ಇನ್ನು ಸ್ವಲ್ಪ ದಿನಗಳಿಂದ ಒಂದು G20 ಶೃಂಗಸಭೆ ಆಗುತ್ತೆ ಸರ್. ಸರ್ ಅದೊಂದು ಐತಿಹಾಸಿಕವಾಗಿ ಒಂದು ಇತಿಹಾಸದ ಒಂದು ಪುಟಕ್ಕೆ ಸೇರೋಂಥ ಒಂದು ಸಭೆ. ಅದು ನಮ್ಮ ದೇಶದಲ್ಲಾಗಿದ್ದು. ಎಲ್ರಿಗೂ INDA ಏನು ಅವ್ರ ಒಕ್ಕೂಟದಲ್ಲಿರುತ್ತೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಮಾತಾಡ್ತಾರೆ, ಏನಂದು ಬರೀ ಊಟಕ್ಕೆ ಕರೆದಿದ್ದಾರಪ್ಪ ಅಂತ. ಮಮತಾ ಬ್ಯಾನರ್ಜಿ ಅವರು ಹೋಗಿರ್ತಾರೆ, ನಿತೀಶ್ ಕುಮಾರ್ ಅವರು ಹೋಗಿರ್ತಾರೆ. ಒಂದು ದೇಶದ ಪ್ರೆಸಿಡೆಂಟ್ಗಳ ಜೊತೆ ನಮ್ಮ ಪ್ರಧಾನಮಂತ್ರಿಯವರು ಇಂಟ್ರೊಡ್ಯೂಸ್ ಮಾಡಿ ನಮ್ಗೆ ಖುಷಿ ಆಗುತ್ತೆ. ನಮಗೂ ಅವಾಗ ಖುಷಿ ಆಗ್ತಿತ್ತು, ನಮ್ಮ ಮುಖ್ಯಮಂತ್ರಿನೂ ಅಂತ ಒಂದು ಶೃಂಗಸಭೆಗೆ ಹೋಗಿದ್ದಾರಲ್ಲ. ಅದು ಒಂದು ಹಿಸ್ಟಾರಿಕಲ್ ಒಂದು ಮೂಮೆಂಟ್ ಆಗ್ತಾ ಇತ್ತು. ಹೋಗಲ್ಲ. ಯಾವ ಮಟ್ಟಕ್ಕೆ ಹೇಳಿಕೆಗಳನ್ನ ಕೊಡ್ತಾರೆ ಅಂದರೆ ಇದನ್ನೆಲ್ಲ ನೋಡಿದಾಗ ಸರ್, ಒಂದು ಲೆಕ್ಕಕ್ಕೆ BJPಯವರಿಗೆ ಒಂದು 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 ದೊಡ್ಡ ಒಂದು ಒಳ್ಳೆ ವಿಚಾರದ ಮೇಲೆ ರಾಜಕೀಯ ಮಾಡಲಿಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಮಾಡಿಕೊಟ್ಟಿದ್ದು ಯಾರು? ಇದೇ ಕಾಂಗ್ರೆಸ್ ಅವರು. 70 ವರ್ಷ ಆಳಿದ್ರಲ್ಲ ಸರ್. ಒಂದು ದಿನ ಇವ್ರಿಗೆ ಚಿಂತನೆ ಬರಲಿಲ್ವಾ? ನಾನು ರಾಮನ ದೇವಸ್ಥಾನ ಕಟ್ಟಿದರೆ ಒಂದು ಇಡೀ ಭಾರತ ದೇಶದಲ್ಲಿ ನಮ್ಮನ್ನ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಕೂರಿಸ್ತಿದ್ರು ಅಂತ ಗೊತ್ತಾಗ್ಲಿಲ್ವಾ? ರಾಜಕೀಯನೇ ಮಾಡ್ಕೊಂಡು ಬಂದರು. ಇವತ್ತು ಆಗ್ತಿದೆ. ಇದಕ್ಕೂ ಏನಕ್ಕೆ ಬೇಗ ಆತುರವಾಗಿ ಇವರು ಒಂದೊಂದು ಹೇಳಿಕೆಗಳನ್ನ ಕೊಡೋ ಮೂಲಕ ಜನರನ್ನ ಕೆರಳಿಸ್ತಿದ್ದಾರೆ. ಮುಸಲ್ಮಾನರು ಎಲ್ಲೂ ಒಂದು ಕೆಟ್ಟದಾಗಿ ಹೇಳಿಕೆಗಳು ಕೊಡ್ತಿಲ್ಲ. ಕಾಂಗ್ರೆಸ್ನ ಜನಪ್ರತಿನಿಧಿಗಳಿಗೆ ಯಾಕೆ ಈ ಚಿಂತೆ? ಪ್ರತಿಯೊಂದು ವಿಚಾರದಲ್ಲೂ, ರಾಮನ ವಿಚಾರದಲ್ಲಿ ಇವರು ಒಂದು ತುರ್ತು ಪರಿಸ್ಥಿತಿ ಬರೋ ಅಂಥ ಸಂದರ್ಭನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅದು ಎಲ್ಲಿ? ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲೇ ಮಾತ್ರ. ಬೇರೆ ಕಡೆ ಏನಕ್ಕೆ ಆಗ್ತಾ ಇಲ್ಲ? INDA ಒಕ್ಕೂಟಕ್ಕೆ ಈಗ ಆಲ್ರೆಡಿ ಅವ್ರಿಗೆ ಒಂದು ಹಿಂದೆ ಸರಿಯುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಉದ್ಭವ ಆಗಿದೆ. ಏನಕ್ಕೆ ಕಾಂಗ್ರೆಸ್ ಅವರು ವಿವಾದಾತ್ಮಕ ಹೇಳಿಕೆಗಳನ್ನ ರಾಮನ ವಿರುದ್ಧ ಕೊಡ್ತಿದ್ದಾರೆ? ನಾವು ಅಕ್ಕಪಕ್ಕದ ರಾಜ್ಯಗಳು ನಾವು ಇದ್ದೀವಿ, ನಾವು ಯಾರು ಹೇಳಿಕೆ ಕೊಡ್ತಿಲ್ಲ. ಕಾಂಗ್ರೆಸ್ ಅವರೇ ಏನಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ? ಎಲ್ರಿಗೂ ದೇವರಲ್ವ ಸರ್ ರಾಮ? ಏನು BJP ಅವ್ರೇನು ಪೇಟೆಂಟ್, ಅವ್ರೇನು ಟೆಂಡರ್ ತಗೊಂಡಿಲ್ಲ, ಅವರು ಅದೇ ಹೇಳ್ತಿದ್ದಾರೆ ಎಲ್ರಿಗೂ, ನಮ್ಮೊಬ್ಬರಿಗೆಲ್ಲ ನಿಮಗೂ ಅಂತ. ಶ್ರೀರಾಮ ಭಕ್ತ ಅದೇನು ಆ ಟ್ರಸ್ಟ್ ಮಂಡಳಿಗೆ ಎಲ್ಲ ಒಂದ್ ಕಡೆ ಅನ್ಸಿದೆ, ಪಕ್ಷವಾರು ಕೊಟ್ಟಿದ್ದಾರೆ. ಇನ್ವಿಟೇಷನ್ ನಿಮಗೆ ಬಂದಿರಲಿಲ್ಲ ಅಂದ್ರೆ ಇದೇ ಮಾತಿರ್ತಿತ್ತ ಸರ್? ಖಂಡಿತ. ಅದು ನೋಡಿ ಸರ್, ಕುಮಾರಣ್ಣ ಅವರು ರಾಮ ಸೇತು ಬಗ್ಗೆ ಕಾಂಗ್ರೆಸ್ ಅವರು ಅಲ್ಲಿ ರಾಮ ಸೇತುನೇ ಇಲ್ಲ ಅಂತ ಅವತ್ತಿನ ಮಿನಿಸ್ಟರ್ಗಳು ಹೇಳಿದಾಗ್ಲೂ ಕುಮಾರಣ್ಣ ಅವ್ರು ಹೇಳ್ತಾರೆ, ಇದ್ರ ಬಗ್ಗೆ ಎಲ್ಲ ನೀವು ಚರ್ಚೆಗೆ ಹೋಗ್ಬೇಡಿ, ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತ. ಇದೇ CAA ಬಂದಾಗ, ಕೃಷಿ ಕಾಯ್ದೆಗಳು ಬಂದಾಗ್ಲೂ ಒಳ್ಳೇದು ಯಾವುದಿದೆ ತಗೊಳ್ಳಿ, ಚರ್ಚೆ ಮಾಡಿ. ಡೆಮಾಕ್ರಸಿನಲ್ಲಿ ಅದೇ ಒಂದು ಬ್ಯೂಟಿಫುಲ್. ಆ ಚರ್ಚೆ ಬಿಟ್ಟು ನೀವು ಅಭಿವೃದ್ಧಿ ಪರವಾಗಿ ನೀವು ಎಲ್ಲ ಒಂದು ಕಡೆ ಆ ಒಂದು ಹುಳಿಯಿಂದ ಕೆಲಸ ಮಾಡಬೇಡಿ ಅಂತ ಅವತ್ತು ಕುಮಾರಣ್ಣ ಅವ್ರು ಹೇಳಿದ್ದಾರೆ. ಇವತ್ತು ಕೊಟ್ಟಿದ್ದಾರೆ ಅಂದಾಗ ಅವ್ರಿಗೆ ಹೇಳ್ತಿದ್ರಲ್ಲ, ಶ್ರೀರಾಮ ಟ್ರಸ್ಟ್ ಅವ್ರು ಕೊಟ್ಟಿದ್ದಾರೆ, BJP ಅವ್ರು ಬಂದು ಕೊಟ್ಟಿರೋದಲ್ಲ. ಇದಕ್ಕೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ತುಂಬಾ ಆಭಾರಿಯಾಗಿ ನಾನು ಖುಷಿ ಪಡ್ತೀನಿ ಸರ್. ಐವನ್ ಸರ್, ನೀವು ಇದು BJP ಪಕ್ಷದ್ದೇ ಕಾರ್ಯಕ್ರಮ, BJPಯ ಆಸ್ತಿ ಅಲ್ಲ, ಇವೆಲ್ಲ ಹೇಳೋ ಮೂಲಕವಾಗಿ ಆ ಟ್ರಸ್ಟ್ನವರನ್ನೇ ಮರೆತು ಬಿಡ್ತಿದ್ದೀರಾ ಅಂತ. BJPಯವರು ಆ ಟ್ರಸ್ಟ್ನವರನ್ನ ಹೈಜಾಕ್ ಮಾಡಿದ್ದಾರೆ. ಇವತ್ತು BJP ಅವರಿಗೆ ಕಾರ್ಯಕ್ರಮದಲ್ಲಿ ಮತ ಕೇಳಲಿಕ್ಕೆ ಇಲ್ಲ. 3ನೇ ಬಾರಿ ಅವರು ರೈತರಿಗೆ ಅವರು ಬೆಂಬಲ ಮಾಡಿಲ್ಲ, ಬಡವರಿಗೆ ಬಗ್ಗೆ ಅವರಿಗೆ ಸಹಾಯ ಮಾಡಿಲ್ಲ. ಜನತಾದಳದವರು ಹಿಗ್ಗಾಮುಗ್ಗ ಮೋದಿ ಅವರನ್ನು ಮತ್ತು ರಾಮ ಮಂದಿರ, ಬಾಬ್ರಿ ಮಸೀದಿ ವಿಚಾರದಲ್ಲಿ ಹಿಗ್ಗಾಮುಗ್ಗ ರಾಮ ಮಂದಿರದ ಬಗ್ಗೆ ಮಾತಾಡಿದಂಥವರು JDS ಅವರು. 4 ವರ್ಷದ ಹಿಂದೆ ಇದೇ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದವರು. ದೇವೇಗೌಡರು ಇದೇ ಕಾಂಗ್ರೆಸ್ ಜೊತೆ ರಾಮ ಮಂದಿರ, ಬಾಬ್ರಿ ಮಸೀದಿ ಡಿಸ್ಪ್ಯೂಟ್ ಆದ ಮೇಲೆ
ನಮ್ಮ ಜೊತೆ ಸರ್ಕಾರ ಮಾಡಿದವರು. ಐವನ್ ಸರ್, ಇದೆಲ್ಲ ನಾನು- ಚರಿತ್ರೆ. ಐವನ್ ಸರ್, ನಾನು ನಿಮ್ಗೆ ಆದ್ರೆ ಪ್ರಶ್ನೆ ಇವತ್ತು ಏನಾಗಿದೆ, ಕೇಳ್ತೀನಿ. ಐವನ್ ಧರ್ಮದಲ್ಲಿ ಸರ್, ರಾಜಕೀಯವನ್ನ ಐವನ್ ಸರ್, ಬೆರೆಸಿ ಐವನ್ ಅದರ ಸರ್, ಮೂಲಕ ಪ್ರಶ್ನೆ ರಾಜಕೀಯ ಕೇಳ್ತೀನಿ. ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಐವನ್ ಸರ್, ನಾನು ಪ್ರಶ್ನೆ ಇವತ್ತು ಕೇಳ್ತಿದ್ದೀನಿ. ಅಧಿಕಾರ ಇದ್ರೆ ಸರ್, ದಯವಿಟ್ಟು ನಾನು ಪ್ರಶ್ನೆ ತಗೊಳ್ಳಿ, ನೀವು ಆನ್ಸರ್ ಮಾಡಿ. ಯಾರ ಕೈಕಾಲು ಬೇಕಾದ್ರೆ ಐವನ್ ಸರ್, ಹಿಡಿತಾರೆ, ದಯವಿಟ್ಟು ಯಾರ ನಾನು ಬಗ್ಗೆ ಪ್ರಶ್ನೆ ಕೂಡ ತಗೊಳ್ಳಿ, ನಿಮಗೆ ಮಾತಾಡ್ತಾರೆ, ಕೇಳಿಸ್ತಿದೆ, ಎಷ್ಟು ಬೇಗ ಬೇಕಾದ್ರೆ ತಿರುಗಿ ಬೀಳ್ತಾರೆ. ಐವನ್ ಸರ್, ಹಾಗಾಗಿ ನನ್ನ ಪ್ರಶ್ನೆ ತಗೊಳ್ಳಿ ಸರ್. ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ ನೋಡಿ, ಮಾತಿಗೆ ಐವನ್ ಯಾವ ಸರ್, ನನ್ನ ಪ್ರಶ್ನೆ ರೀತಿಯಲ್ಲಿಯೂ ತಗೊಳ್ಳಿ, ನಾನು ಸಿಂಪಲ್ ಆಗಿ ನಿಮ್ಮೊಂದು ಪ್ರಶ್ನೆ ಕೇಳ್ತಿದ್ದೀನಿ. ಅವಶ್ಯಕತೆ ಇಲ್ಲ. ಐವನ್ ಸರ್, ಬಿಜೆಪಿ ಅವರಿಗೆ ಇವತ್ತು ರಾಜಕಾರಣ ಮಾಡೋದು ಬೇರೆ ಏನು ಐವನ್ ಅವಕಾಶ ಸರ್, ಇಲ್ಲ. ನಾನು ನಿಮ್ಗೊಂದು ಬಿಜೆಪಿ ಪ್ರಶ್ನೆ ಅವರಿಗೆ ಕೇಳ್ತಿದ್ದೀನಿ, ಇವಾಗ ದೇಶದಲ್ಲಿ ತಗೊಳ್ಳಿ. ಅಧಿಕಾರಕ್ಕೆ ಹೌದು, ಬಂದಿದ್ರೆ ಕುಮಾರಣ್ಣ ಅವರು ಅವರು ಪಕ್ಷ ಕಾಂಗ್ರೆಸ್ ಅವ್ರ ಜೊತೆ ಈ ಅಧಿಕಾರ ದೇಶದ ಮಾಡಿದ್ರು, ಸಂವಿಧಾನವನ್ನ ಬಿಜೆಪಿ ಅವ್ರ ಜೊತೆ ಸೇರಿ ಅಧಿಕಾರ ಮಾಡಿದ್ರು. ನಾನು ನಿಮ್ಗೆ ಕೇಳ್ತಿರೋ ಒಂದು ನಿಮ್ಗೆ ಸಿಂಪಲ್ ಇವತ್ತು ಪ್ರಶ್ನೆ ಯಾವ ಸರ್, ನೈತಿಕತೆ ಇದೆ? G20 ಇವತ್ತು ಶೃಂಗಸಭೆಗೆ secular ಕೊಟ್ಟಂತ party ಅಂತ ಇನ್ವಿಟೇಷನ್ ನ ಹೇಳಿ ಬರೀ BJP ಊಟ ಕರೆದಿದ್ದಾರೆ ಅಂತ ಹೇಳಿ ಹಿಗ್ಗಾಮುಗ್ಗ ಒಂದು ಇವತ್ತು ಒಂದು ಮುಸ್ಲಿಮರನ್ನ, ಕೇವಲವಾಗಿ ಒಂದು ಹೇಳಿಕೆ ಕೊಟ್ಟು ನಿಮ್ಮ ಕ್ರೈಸ್ತ ಮುಖ್ಯಮಂತ್ರಿಗಳು ಧರ್ಮದವರನ್ನ, ಅದನ್ನ ಇತರ ಒಂದು ಕೈಗೆ ಹಾಕೊಂಡು ಸುಮ್ಮನೆ ಬಿಟ್ಟಿದ್ರು. ಸರ್, ನನ್ನ ಪ್ರಶ್ನೆ ಯಾವ ನೈತಿಕತೆ ಇದೆ? ಐವನ್ ಸರ್, ಯಾವ ಐವನ್ ಸರ್, ನೈತಿಕತೆ ಇದೆ ನಿಮ್ಗೆ? ಐವನ್ ಸರ್, ಅವ್ರಿಗೆ ಒಂದ್ ನಿಮಿಷ, ಅವ್ರಿಗೆ ನೈತಿಕತೆ ಇಲ್ಲ ಎಲ್ಲವೂ ಕೂಡ ಓಕೆ ಫೈನ್ ಸರ್. ನನಗೆ ಒಂದೇ ಕೊಡಿ ಸರ್, ಹೈಜಾಕ್ ಮಾಡಿದ್ದಾರೆ ಅಂತ ಅವಾಗಿಂದ ಹೇಳ್ತಾ ಇದ್ದೀರಾ. ಕಾಂಗ್ರೆಸ್ಸಿಗೆ ಹೈಜಾಕ್ ಮಾಡಬೇಡ ಅಂತ ಯಾರಾದ್ರೂ ಹೇಳಿದ್ರಾ? ನಾನು ಅದನ್ನೇ ಕೇಳಿದೆ. 60 ವರ್ಷ ಇದ್ರಿ, ನೀವೇ ಕಟ್ಟುವುದಿತ್ತು ಮಂದಿರ. ಅರೌಂಡ್ ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟದ್ದವರು ನಾವು. ಈ ದೇಶದ ನೀವು ಆಗಾಗಲೇ ಹೇಳಿದ್ರಿ, ಹಲವು ಜಾತಿ, ಹಲವು ಧರ್ಮ, ಅದರ ದೇವರು ಇರ್ತಕ್ಕಂಥ ಬಹುಸಂಸ್ಕೃತಿಯ ದೇಶ ನಮ್ಮದು. ನಾವು ಎಲ್ಲರನ್ನ ಸಂವಿಧಾನದ ಅಡಿಯಲ್ಲಿ ಒಗ್ಗಟ್ಟಾಗಿ ಕೊಂಡೋಗ್ಬೇಕಾಗತ್ತೆ, ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ಬಿಜೆಪಿ ಅವರು ಏನ್ ಮಾಡ್ತಾರೆ, ಮುಸ್ಲಿಮರು ನಮಗೆ ಮತಗಳು ಬೇಡ, ಮುಸ್ಲಿಮರು ನನ್ನ ಕಚೇರಿಗೆ ಬರಬಾರ್ದು, ಇದು ಬಿಜೆಪಿ MLA ಗಳ ಮಾತು. ಅವರು ಬರಬಾರ್ದು, ಇವರು ಬರಬಾರ್ದು. ನಿಮ್ಗೆ ಯಾವ ರೈಟ್ಸ್ ಇದೆ ಆಗಿದ್ದಾಗ ಅವ್ರು ಹೈಜಾಕ್ ಮಾಡ್ಕೊಂಡ್ರು ಅಂತ ಹೇಳಕ್ಕೆ ಬಿಜೆಪಿ ಬಿಜೆಪಿ ಕೇಳಬೇಕು ಅಂತಿದ್ದಾರೆ. ಒಟ್ಟಿಗೆ ಕೊಂಡೋಗ್ಲಿಕ್ಕೆ ಐವನ್ ಸರ್, ಸಂವಿಧಾನದ ಎಲ್ಲಾ ಧರ್ಮದವರನ್ನ ರಕ್ಷಣೆ ಮಾಡ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಒಂದ್ ಸೆಕೆಂಡ್ ಐವನ್ ಸರ್, ಬಿಜೆಪಿ ಒಂದು ಪ್ರಶ್ನೆ ಕೇಳ್ಬೇಕಂತ. ಇವಾಗ ಹೈಜಾಕ್ ಮಾಡಿದ್ದಾರೆ ಅಂತ ಹೇಳಿದಿರಲ್ಲ, ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಹೋಗಿದೆ ಅಲ್ವಾ? ಹೋಗಿದ್ಯಾ ಸೋನಿಯಾ ಗಾಂಧಿ ಅವರಿಗೆ? ಅವ್ರು ಅಕ್ಸೆಪ್ಟ್ ಮಾಡಿದಾರ? ಬಿಜೆಪಿ ಕೊಟ್ಟದ? ಬಿಜೆಪಿ ಅವರು ಕೊಟ್ಟದ? ನಾನು ಅದನ್ನ ಹೇಳಿದ್ದೆ. ನೀವು ಹೇಳ್ತಾ ಇರೋದು ಹೈಜಾಕ್ ಮಾಡಿದೀರಾ ಅಂತ, ನಾನು ಅದನ್ನೇ ಹೇಳ್ತಾ ಇರೋದು. ಇದು ಯಾವುದೇ ಆದಂತಹ ಪಕ್ಷದ ಟ್ರಸ್ಟ್ ಅಲ್ಲ. ಇದು ಅಲ್ಲಿ ನೃಪೇಂದ್ರ ಮಿಶ್ರಾ ಅವರು ಹೆಡ್ ಮಾಡ್ತಿರೋದು ಈ ಟ್ರಸ್ಟ್ ನ. ಅವರು ಹೋಗಿ ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನೋಡಿ ಹೇಳಿಕೆ ಕೊಟ್ಟಿದ್ದಾರೆ, ಪಾರ್ಟಿಯವರು ಡಿಸೈಡ್ ಮಾಡಿದ್ರೆ ನಾವು ಹೋಗ್ತೀವಿ ಅಂತ. ಒಂದ್ ಕಡೆ ಇನ್ವಿಟೇಷನ್ ಬಗ್ಗೆ ನಿಮಗೆ ಕೊರತೆ, ಇನ್ವಿಟೇಷನ್ ಬಂದಿದೆಯೋ ಬಂದಿಲ್ವೋ ಅಂತ. ಇನ್ನೊಂದ್ ಕಡೆ ನಿಮ್ಮ ಹೈಕಮಾಂಡ್ ಗೆ ಬಂದಿದೆ ಇನ್ವಿಟೇಷನ್, ಯಾಕೆ ನೀವು ಅಕ್ಸೆಪ್ಟ್ ಮಾಡಿಲ್ಲ ಇದುವರೆಗೂ? ಗಟ್ಟಿಯಾಗಿ ಬಂದು ಹೇಳಿ, ನಾವು ಹೋಗ್ತಾ ಇದೀವಿ ರಾಮ ಜನ್ಮಭೂಮಿ ಇನಾಗ್ರೇಷನ್ ಗೆ ಅಂತ. ಸೋನಿಯಾ ಗಾಂಧಿ ಅವರಿಗೆ ಇನಾಗ್ರೇಷನ್ ಇನ್ವಿಟೇಷನ್ ಬಂದಿದೆ. ನೀವು ಬರೀ ಬೇರೆಯವ್ರ ಬಗ್ಗೆ ಯಾರು ಇನ್ವಿಟೇಷನ್ ಬಂದಿಲ್ಲ ಅಂತ ಬಿಜೆಪಿ ಹತ್ರ ಕೇಳಿ ಹೋಗೋ ಪ್ರಶ್ನೆ ಇಲ್ಲ. ಇದು ಬಿಜೆಪಿ ಮಂದಿರ ಅಲ್ಲ, ಇದು ದೇಶದ ಮಂದಿರ, ದೇಶದ ರಾಮ ಮಂದಿರ. ಬಿಜೆಪಿ ರಾಮ ಮಂದಿರ ಅಲ್ಲ, ಬಿಜೆಪಿ ರಾಮ ಮಂದಿರ ಅಲ್ಲ. ನೀವು ಯಾರು ಇನ್ವಿಟೇಷನ್ ಕೊಡ್ಲಿಕ್ಕೆ? ನೀವು ಯಾರು ಇನ್ವಿಟೇಷನ್ ಕೊಡ್ಲಿಕ್ಕೆ? ವರ್ಲ್ಡಿನ ಮಂದಿರ ಇದು. ಐವನ್ ಸರ್, ಸೋನಿಯಾ ಗಾಂಧಿ ಅವರು ಐವನ್ ಸರ್, ಏನ್ ಗೊತ್ತಾ, ಬಿಜೆಪಿ ಅವರು ಅದನ್ನ ಹೈಜಾಕ್ ಮಾಡ್ಕೊಂಡಿದಾರೋ ಮಾಡ್ಕೊಂಡಿಲ್ವೋ ಅದು ಬೇರೆ. ಒಂದ್ ನಿಮಿಷ ಲಿಸನ್ ಸುರ್ಬಿ ಅವರ ನಿಮಿಷ. ಬಟ್ ಕಾಂಗ್ರೆಸ್ ಮಾತ್ರ ಇದು ಬಿಜೆಪಿ ಅವರೇ ಕಟ್ಟಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರು ಮಾಡ್ತಾ ಇದಾರಲ್ಲ ನನಗೆ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ನವ್ರು ಮಾತ್ರ ಇದು ಬಿಜೆಪಿ ಅವ್ರು ಕಟ್ಸಿದ್ರು, ಇದು ಬಿಜೆಪಿ ಅವ್ರು ಮಾಡಿದ್ರು, ಬಿಜೆಪಿ ಅವ್ರು ಹೈಜಾಕ್ ಮಾಡ್ಕೊಳ್ತಾ ಇದ್ದಾರೆ. ಪದೇ ಇದನ್ನ ಹೇಳಿ ಜನ ಹೇಗಂದ್ರೆ ಇದು ಬಿಜೆಪಿ ಅವರೇ ಮಾಡಿದ್ದು, ಬಿಜೆಪಿ ಅವರಿಗೇನೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಕ್ರೆಡಿಟ್ ಅನ್ನ ನೀವು ಬಿಜೆಪಿ ಅವರಿಗೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಅದರ ಮೇಲೆ ನೋಡಿ, ನಾವು ಪಾರ್ಟಿ ಮೀರಿ ಇದನ್ನ ಈ ಸ್ಟ್ಯಾಂಡ್ ತಗೊಂಡಿರೋದು ಏನು ಅಂದ್ರೆ, ಒಂದ್ ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ಐವನ್ ಅವರೇ, ನನ್ಗೆ ಗೊತ್ತು ನೀವು ದೂರ ಇದ್ದೀರಾ ಅಂತ. ಒಂದ್ ನಿಮಿಷ ನಾನು ಮಾತಾಡಕ್ಕೆ ಇವಾಗಲ್ಲ ಮುಜರಾಯಿ ಇಲಾಖೆಯಿಂದ ರಾಮಲಿಂಗಾರೆಡ್ಡಿ ಅವರು 32 ದಾಳವಾಗಿ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೇವೆ ಹೊರತು ಬಿಜೆಪಿ ಅವರಿಗೆ ಏನು ಇದರಲ್ಲಿ ಯಾವುದೇ ನೈತಿಕತೆ ಇಲ್ಲ. ಇವತ್ತು ಬಿಜೆಪಿ ರಾಮ ಮಂದಿರವನ್ನ ತಮ್ಮ ರಾಜಕೀಯ ಪಕ್ಷ ಮೀರಿ
ಪಕ್ಷ ಮೀರಿ ಇವಾಗ ರಾಮಲಿಂಗಾರೆಡ್ಡಿ ಅವರು ಮುಜರೆ ಇಲಾಖೆಯಿಂದ ಏನು ದೇವಸ್ಥಾನಗಳಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿರೋದನ್ನ ನಾವು ವೆಲ್ಕಮ್ ಮಾಡಿದೀವಿ. ಪ್ರಭು ಶ್ರೀರಾಮನ ಎಲ್ಲಿ ಕಾಲ್ಪನಿಕ ಅಂತ ಹೇಳಿದ್ದ ಒಂದು ಬಾರಿ ಆ ತರ ಕಾಂಗ್ರೆಸ್ ಇವಾಗ ಪ್ರಭು ಶ್ರೀರಾಮನ ಆಚರಣೆ ಮಾಡೋದಿಕ್ಕೆ 22ನೇ ತಾರೀಕು ರೆಡಿ ಆಗಿರೋದನ್ನ ನಾವು ವೆಲ್ಕಮ್ ಮಾಡ್ತಾ ಇದೀವಿ. ಅದು ನಮ್ಮ ಪಕ್ಷದ ಸಿದ್ಧಾಂತ ವೆರಿ ಕ್ಲಿಯರ್ ಇರೋದು, ಇದು ರಾಜಕೀಯದಕ್ಕಲ್ಲ ಇರೋದು. ನಾವು ವೆಲ್ಕಮ್ ಮಾಡ್ತಾ ಇದೀವಿ. ನೀವ್ ಹೆಂಗ್ ಹೇಳಕ್ ಸಾಧ್ಯ ಇದು ನಮ್ಮ ರಾಜಕೀಯಕ್ಕೆ ಬಳಸ್ತಾ ಇದೀವಿ ಅನ್ನೋದನ್ನ? ನಿಮ್ಮ ಮೂವ್ ನಾವು ವೆಲ್ಕಮ್ ಮಾಡಿದೀವಿ, ನೀವು ಮಾಡಿ, ಮಂತ್ರಾಕ್ಷತೆ ನೀವು ಕೊಡಿ, ನೀವು ಹೋಗಿ ಅಲ್ಲಿ ಎಷ್ಟು ಭಕ್ತಾದಿಗರು ಕಾಯ್ತಾ ಇದ್ದಾರೆ ಕರ್ನಾಟಕದಲ್ಲಿ, ನೀವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಅದು ಬಿಟ್ಟು ಗೋದ್ರಾ ತರದ ಒಂದು ಸಿಚುವೇಶನ್ ಆಗುತ್ತೆ ಅಂತ ನಿಮ್ಮ ಸೀನಿಯರ್ ಲೀಡರ್ ಹೇಳ್ತಾರೆ. ಯಾವುದೇ ಎಲ್ಲ ಕೆಟ್ಟದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಿಮ್ಮ ಎಲ್ಲ ಲೀಡರ್ಸ್. ಈ ತರ ಮಾಡ್ತಿದ್ದೀರಾ ಹೊರತು ನೀವು ಪ್ರಭು ಶ್ರೀರಾಮರು ಅಯೋಧ್ಯೆಗೆ ವಾಪಸ್ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಖುಷಿನೇ ಇಲ್ವಲ್ಲ? ಯಾಕೆ? ಈ ದೇಶದಲ್ಲಿ ಅನೇಕ ರಾಮ ಮಂದಿರಗಳಿದ್ದಾವೆ, ಈ ದೇಶದಲ್ಲಿ ಅನೇಕ ರಾಮ ಮಂದಿರಗಳಿದ್ದಾವೆ, ಅನೇಕ ಮಸೀದಿಗಳಿದ್ದಾವೆ, ಅನೇಕ ಚರ್ಚುಗಳಿದ್ದಾವೆ, ಅನೇಕ ಗುರುದೇವಗಳಿದ್ದಾವೆ. ಎಲ್ಲವನ್ನ ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿ ಇದೆ, ಸರ್ಕಾರದ ಜವಾಬ್ದಾರಿ ಇದೆ. ಬರೇ ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ ನಾವು ಒಂದು ರಾಷ್ಟ್ರೀಯ ಪಕ್ಷ ನೀವು ಸೇರುತ್ತಾದ್ರೆ ಈ ದೇಶದ ಉಳಿದ ಜನರನ್ನು ರಕ್ಷಣೆ ಮಾಡುವುದು ಯಾರು? ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡುವುದು ಯಾರು? ದೀಪ ಹಚ್ಚಿ. ಇದು ಒಂದು ನಮ್ಮ ಸಂಪ್ರದಾಯದ ಒಂದು